ಓಂ ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಕೂಡ ಜಗತ್ ಸರ್ವಂ ದೈವಾಧೀನಂ, ಜಗತ್ತೆಲ್ಲವೂ ಕೂಡ ದೈವಾಧೀನ. ಜಗತ್ತಲ್ಲಿ ಭಗವಂತ ಇಲ್ಲದೆ ಇರತಕ್ಕಂಥ ಜಾಗವೇ ಇಲ್ಲ. ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಸರ್ವಶಕ್ತ. ನಾವು ಏನು ಸಾಧ್ಯವಾದಷ್ಟು ಅತಿ ಭಕ್ತಿ ಇರ್ಬೋದು, ಅತಿ ಸರ್ವತ್ರ ವರ್ಜಯತ್, ಅತಿ ಯಾವುದೂ ಆಗಬಾರ್ದು. ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ದರ್ಶನ ಮಾಡ್ಕೋತೀವಿ, ಆರತಿ ತಗೋತೀವಿ, ತೀರ್ಥ ತಗೋತೀವಿ, ಪ್ರಸಾದ ತಗೋತೀವಿ. ಆದರೆ ಅಲ್ಲಿ ಒಂದು ಕೆಲಸವನ್ನು ನಾವೆಲ್ಲ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಹೇಳ್ತೀನಿ, ಅದು ಅಷ್ಟು ಅತಿರೇಕ. ಏನು ಅತಿರೇಕ? ನಮಗೆ ಗಂಟೆ ಇರುತ್ತೆ, ದೇವಸ್ಥಾನದಲ್ಲಿ ಒಂದು ಗಂಟೆಯನ್ನು ನೇತು ಹಾಕಿರ್ತಾರೆ, ಗಂಟೆಯನ್ನು ಬಾರಿಸಬೇಕು, ಘಂಟಾನಾದ ಮಾಡಬೇಕು. ಆದರೆ ಪದೇ ಪದೇ ಎಲ್ಲರೂ ನೋಡೋ ಹಾಗೆ ವಿಚಿತ್ರವಾಗಿ ಗಂಟೆಯನ್ನು ಪದೇ 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 ಬಾರಿಸ್ತಾ ಇರ್ತೀರ. ಅದು ಕೆಲವರಿಗೆ ಇರಿಟೇಷನ್ ಆಗುತ್ತೆ, ಕೆಲವರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೆ ಗಂಟೆಯನ್ನು ಹೇಗೆ ಬಾರಿಸ್ಬೇಕು, ಗಂಟೆಯನ್ನು ಹೇಗೆ ಬಾರಿಸೋದ್ರಿಂದ ನಾವು ಹೋಗಿದ್ದಕ್ಕೆ ಅಥವಾ ಭಗವಂತನ ಆಶ್ರಯ ಪಡೆದಿದ್ದಕ್ಕೆ ಅಥವಾ ನಾವು ಆ ಗಂಟೆಯನ್ನು ಎಲ್ಲೋ ಒಂದು ಕಡೆ ಘಂಟಾನಾದ ಮಾಡಿದ್ದಕ್ಕೆ ಫಲ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಎಲ್ಲ ಕೂಡ ಸಣ್ಣ ಸಣ್ಣದಿರುತ್ತೆ, ಸೂಕ್ಷ್ಮ ಇರುತ್ತೆ. ಆದರೂ ಕೂಡ ಇದರಲ್ಲಿ ನಾವು ಮಾಡೋ ತಪ್ಪುಗಳೇನು? ಗಂಟೆಯನ್ನು ಅಥವಾ ನಾವು ಘಂಟಾನಾದ ಮಾಡಬೇಕಾದ್ರೆ ಭಗವಂತನ ಒಂದು ಸಾರಿ ನೋಡಬೇಕು. ಆ ಭಗವಂತನ ನೋಡಿ ಆ ಘಂಟಾನಾದವನ್ನು 3 ಬಾರಿ ಮಾತ್ರ ನಿಧಾನವಾಗಿ, ನಾವು ಹಾಗಲ್ಲ, ದೇವಸ್ಥಾನನೇ ಫುಲ್ಲು ಆ ದೇವಸ್ಥಾನ ಪೂರ್ತಿ ಸೌಂಡ್ ಬರಬೇಕು. ಆ ಥರ ಮಾಡೋದ್ರಿಂದ ಘಂಟಾನಾದದ ಫಲ ನಮಗೆ ಸಿಗೋದಿಲ್ಲ. ಅಲ್ಲೆಲ್ಲೋ ಒಂದು ಕಡೆ ಹೇಳ್ತೀವಿ, ನವವಿಧ ಭಕ್ತಿಗಳಿರ್ಬೋದು, ದೇವಸ್ಥಾನದ ಪ್ರವೇಶ ದ್ವಾರದಿಂದ ಹಿಡಿದು ನಾವು ರಾಜಗೋಪುರದಿಂದ ನಾವು ಪೂರ್ತಿ ದೇವಸ್ಥಾನವನ್ನು ಎಲ್ಲವನ್ನ ಸುತ್ತ ಹಾಕಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಗರ್ಭಗುಡಿ ಸುತ್ತ ಹಾಕ್ಕೊಂಡು ಅಥವಾ ಪ್ರಾಕಾರದಲ್ಲಿ ದೇವತೆಗಳನ್ನ ನೋಡ್ಕೊಂಡು ಬಂದರೂ ಕೂಡ ಅವರ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಘಂಟಾನಾದವನ್ನು ಸುಮ್ಮನೆ ನಾವು ಆ ಸದ್ದು ನಮಗೆ ಕೇಳಿಸ್ಬೇಕು, ಭಗವಂತನಿಗೆ ಕೇಳಿಸ್ಬೇಕು. ಆ ರೀತಿ 3 ಸಾರಿಯನ್ನು 3 ಬಾರಿ ದೇವರ ಮುಖವನ್ನು ನೋಡಿ ಆ ಘಂಟಾನಾದ ಮಾಡಬೇಕು. ಕೆಲವರು ಕಾಣಿಸಲ್ಲ ಸರ್, ಅಲ್ಲೆಲ್ಲೋ ಇರುತ್ತೆ, ಆದರೂ ಪರವಾಗಿಲ್ಲ, ಆ ಕಡೆ ಮುಖ ಮಾಡಿ ಆ ಗರ್ಭಗುಡಿಯ ಕಡೆ ಮುಖ ಮಾಡಿ 3 ಸಾರಿ ಘಂಟಾನಾದ ಮಾಡಿದ್ರೆ ಅದರ ಫಲ ಸಿಗುತ್ತೆ. ನಿಮ್ಮ ಅಪೇಕ್ಷೆಗಳೆಲ್ಲ ಈಡೇರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ವಿಚಿತ್ರವಾದ ವರ್ತನೆಗಳು ನಮಗೂ ಕೂಡ ಒಳ್ಳೆಯದಲ್ಲ, ಆದರೆ ಆಚಾರ ವಿಚಾರಗಳಲ್ಲೂ ಕೂಡ ಅದನ್ನು ಒಂದು ವಿಶೇಷವಾಗಿ ಹೇಳಿರೋದ್ರಿಂದ ಅದನ್ನು ತುಂಬ ತಾಳ್ಮೆಯಿಂದ ಭಕ್ತಿಯಿಂದ ಪ್ರಾರ್ಥನೆಯ ಮುಖಾಂತರ ಭಗವಂತನಿಗೆ ಘಂಟಾನಾದ ಮಾಡೋದ್ರಿಂದ ಶುಭ ಆಗುತ್ತೆ. ಎಲ್ಲವೂ ನಂಬಿಕೆ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.